ಹಾಯ್ ನಮಸ್ತೆ ಎಲ್ಲರಿಗೂ. ಇವತ್ತು ನಾವು ನಿಮಗೆ ಮಡಿಕೇರಿ ಸ್ಟೈಲ್ ಪಂದಿ ಕರಿ ಪೋರ್ಕ್ ಹೇಗೆ ಮಾಡೋದಂತ ಹೇಳ್ತಾ ಇದ್ದೀವಿ. ಅದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂತ ನೋಡುವ ಬನ್ನಿ. ಇಲ್ಲಿ ನಾನು ಚೆನ್ನಾಗಿ ವಾಶ್ ಮಾಡಿಟ್ಟ 2 kg ಪೋರ್ಕನ್ನು ತಗೊಂಡಿದ್ದೇನೆ. ಫ್ರೆಶ್ ಮೀಟ್ ಇದು ನೋಡಿ. ಈಗ ಇದನ್ನು ನಾನೊಂದು ಮಣ್ಣಿನ ಪಾತ್ರೆಗೆ ಹಾಕ್ತಾ ಇದ್ದೇನೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೇನೆ. ಮತ್ತು 1/2 ಟೀ ಸ್ಪೂನು ಟರ್ಮರಿಕ್ ಪೌಡರ್ ಮತ್ತು 1 ಟೇಬಲ್ ಸ್ಪೂನು ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೇನೆ. ಈಗ ಇದನ್ನು ನಾವೆಲ್ಲವನ್ನು ಒಟ್ಟಿಗೆ ಸರಿಯಾಗಿ ಮಿಕ್ಸ್ ಮಾಡುವ. ನೋಡಿ, ಈ ರೀತಿಯಾಗಿ ಸರಿಯಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಎಲ್ಲ ಆಯಿತು. ಇದರಲ್ಲಿ ನೀವು ಸರಿಯಾಗಿ ಚೆಕ್ ಮಾಡಬೇಕು. ಸ್ವಲ್ಪ ಕೂಡ ನೀರು ಇರಬಾರ್ದು. ನೋಡಿ, ಸ್ವಲ್ಪನೂ ನೀರಿಲ್ಲ. ಈಗ ಇದನ್ನು ನಾವು ಮ್ಯಾರಿನೇಟ್ ಮಾಡಿ ಒಂದು ಅರ್ಧ ಗಂಟೆ ಒಂದು ಪ್ಲೇಟನ್ನು ಮುಚ್ಚಿಡುವ. ಈಗ ಒಂದು ಬಾಣಲೆ ಸ್ವಲ್ಪ ಲೈಟ್ ಬಿಸಿಯಾದ ನಂತರ ಅದಕ್ಕೆ ನಾನು 4 ಟೇಬಲ್ ಸ್ಪೂನು ಕೊತ್ತಂಬರಿ ಬೀಜವನ್ನು ಹಾಕ್ತಾ ಇದ್ದೇನೆ. ಅದನ್ನೀಗ ನಾನಿಲ್ಲಿ ಡ್ರೈ ರೋಸ್ಟ್ ಮಾಡ್ತಾ ಇದ್ದೇನೆ. ಇದರದ್ದು ಮೇನ್ ಇಂಗ್ರೀಡಿಯೆಂಟೇ ಕೊರಿಯಾಂಡರ್ ಸೀಡ್ಸ್. ಇದನ್ನು ನಾವು ಸ್ವಲ್ಪ ಕಪ್ಪು ಬಣ್ಣ ಬರುವ ತನಕ ಫ್ರೈ ಮಾಡಬೇಕು. ನೋಡಿ, ಇದಕ್ಕಿಂತ ಸ್ವಲ್ಪ ಜಾಸ್ತಿನೇ ಮಾಡಬೇಕು. ಇಷ್ಟು ಫ್ರೈ ಆದರೆ ಸಾಕು. ಈಗ ಇದನ್ನು ನಾವು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡುವ. ಈಗ ನಾನು ಸೇಮ್ ಬಾಣಲೆಗೆ ಸ್ವಲ್ಪ ಗರಂ ಮಸಾಲ ಹಾಕ್ತಾ ಇದ್ದೇನೆ. ಚಕ್ಕೆ, ಲವಂಗ ಮತ್ತು ಕಾರ್ಡಮಮ್, 1 ಟೀ ಸ್ಪೂನ್ ಸೋಂಪು ಹಾಕ್ತಾ ಇದ್ದೇನೆ. ಮತ್ತು 1 ಟೇಬಲ್ ಸ್ಪೂನು ಪೆಪ್ಪರ್, ಹೋಲ್ ಪೆಪ್ಪರ್, 1 ಟೀ ಸ್ಪೂನ್ ಜೀರಿಗೆ ಮತ್ತು ಸ್ವಲ್ಪ ಕರಿ ಲೀವ್ಸ್ ಕೂಡ ಹಾಕ್ತಾ ಇದ್ದೇನೆ. ಮತ್ತು 2 ಎಲೆ ಬೇ ಲೀಫು ಅದನ್ನು ಕಟ್ ಮಾಡಿ ಹಾಕ್ತಾ ಇದ್ದೇನೆ. ಈಗ ಇದನ್ನೆಲ್ಲ ನಾವು ಸ್ವಲ್ಪ ಹೊತ್ತು ಫ್ರೈ ಮಾಡುವ. ರೋಸ್ಟ್ ಆದರೆ ಸಾಕು. ಈಗ ನಾನೊಂದು 10 ಗಾಂಧಾರಿ ಮೆಣಸನ್ನು ಹಾಕ್ತಾ ಇದ್ದೇನೆ. ಇದನ್ನು ಕೂಡ ಸ್ವಲ್ಪ ಹೊತ್ತು ನಾವು ರೋಸ್ಟ್ ಮಾಡುವ. ನೋಡಿ, ಡ್ರೈ ರೋಸ್ಟ್ ಆಯಿತು. ಈಗ ಇದನ್ನೊಂದು ಈಗ ಇದೆಲ್ಲವನ್ನು ನಾವು ಒಂದು ಪಾತ್ರೆಗೆ ಸ್ವಲ್ಪ ತಣ್ಣಗೆ ಆಗಲಿಕ್ಕೆ ಹಾಕುವ. ಇಲ್ಲಿ ನಾನೊಂದು 10 ಎಸಳು ಬೆಳ್ಳುಳ್ಳಿಯನ್ನು ತಗೊಂಡಿದ್ದೇನೆ. ಅದನ್ನೀಗ ಸರಿಯಾಗಿ ಕ್ರಷ್ ಮಾಡ್ತಾ ಇದ್ದೇನೆ. ನೋಡಿ, ವಿದ್ ಸ್ಕಿನ್ನೇ ಕ್ರಷ್ ಮಾಡಿದ್ದು. ನೋಡಿ, ಇಷ್ಟು ಕ್ರಷ್ ಮಾಡಿದರೆ ಸಾಕು. 2 ಪೀಸ್ ಜಿಂಜರ್, 5 ಹಸಿಮೆಣಸು, 3 ಮೀಡಿಯಮ್ ಸೈಜ್ ಈರುಳ್ಳಿ ಎಲ್ಲವನ್ನು ನಾನಿಲ್ಲಿ ಕ್ರಷ್ ಮಾಡಿ ತಗೊಳ್ತಾ ಇದ್ದೇನೆ. ಈಗ ನಾವು ಡ್ರೈ ರೋಸ್ಟ್ ಮಾಡಿದ ಮಸಾಲವನ್ನು ಒಂದು ಮಿಕ್ಸಿ ಜಾರಿಗೆ ಹಾಕುವ. ಇದೆಲ್ಲವನ್ನು ಈಗ ನಾವು ಸ್ವಲ್ಪ ತರಿಯಾಗಿ ಪೌಡರ್ ಮಾಡಿದರೆ ಸಾಕು. ರೋಸ್ಟೆಡ್ ಪೌಡರ್ ರೆಡಿ ಆಯಿತು. ಇಲ್ಲಿ ನಾನು ಮಾಂಸವನ್ನು ಮ್ಯಾರಿನೇಟ್ ಮಾಡಿ ಅರ್ಧ ಗಂಟೆ ಆಯಿತು. ಈಗ ಇದನ್ನು ನಾನು ಇದಕ್ಕೆ ಸ್ವಲ್ಪ ಕರಿ ಲೀವ್ಸ್ ಹಾಕ್ತಾ ಇದ್ದೇನೆ. ಎಲ್ಲವನ್ನು ಮಿಕ್ಸ್ ಮಾಡಿ ಬೇಯಿಸಲಿಕ್ಕೆ ಇಡುವ.
ಒಂದು ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಒಂದು 30 ನಿಮಿಷ ನಾವು ಬೇಯಿಸಬೇಕು. ಇದನ್ನು ನಾವು ಮಿಕ್ಸ್ ಮಾಡ್ತಾ ಇರಬೇಕು, ಇಲ್ಲದಿದ್ದರೆ ಅಡಿ ತಾಗುವ ಚಾನ್ಸ್ ಉಂಟು. ನೋಡಿ, ಈ ರೀತಿಯಾಗಿ ನಾವು ಚೇಂಜ್ ಮಾಡ್ತಾ ಇರಬೇಕು. ಈಗ ಇದಕ್ಕೆ ನಾನು ಕ್ರಷ್ ಮಾಡಿಟ್ಟ ಬೆಳ್ಳುಳ್ಳಿಯನ್ನು ಹಾಕ್ತಾ ಇದ್ದೇನೆ. ಮತ್ತು 5 ಗ್ರೀನ್ ಚಿಲ್ಲಿ ಕ್ರಷ್ ಮಾಡಿದ್ದು, ಮತ್ತೊಂದು 3 ಮೀಡಿಯಮ್ ಸೈಜಿದ್ದು ಆನಿಯನ್ನು, ಮತ್ತು 2 ತುಂಡು ಜಿಂಜರ್ ಎಲ್ಲವನ್ನು ಈಗ ಒಟ್ಟಿಗೆ ಹಾಕಿ ಸರಿಯಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ನೋಡಿ, ಮಾಂಸ ಒಂದು 3/4 ಅಂಶ ಬೆಂದಿದೆ. ಈಗ ನಾನು ರೆಡಿ ಮಾಡಿಟ್ಟ ಪೌಡ್ರನ್ನು ಇದಕ್ಕೆ ಹಾಕ್ತಾ ಇದ್ದೇನೆ. ಇದು ಹಾಕಿದ ನಂತರ ನಾವು ಸರಿಯಾಗಿ ಇದನ್ನು ಮಿಕ್ಸ್ ಮಾಡುವ. ನೋಡಿ, ಪೋರ್ಕು ರೆಡಿಯಾಗಿದೆ. ಈಗ ಇದಕ್ಕೆ ನಾವು ಸ್ವಲ್ಪ ಕಾಚಿಪುಳಿ ಒಂದು 1/2 ಟೀ ಸ್ಪೂನ್ ಹಾಕಿದರೆ ಸಾಕು. ನೋಡಿ, ಕರೆಕ್ಟಾಗಿ ಬೆಂದಿದೆ. ಈಗ ನಾವು ಇದನ್ನು ಸರಿಯಾಗಿ ಮಿಕ್ಸ್ ಮಾಡುವ. ನೋಡಿ, ಮಡಿಕೇರಿ ಸ್ಟೈಲ್ ಪೋರ್ಕು ರೆಡಿ ಆಯಿತು. ಈಗ ಇದಕ್ಕೆ ನಾವು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಗಾರ್ನಿಷ್ ಮಾಡುವ. ತುಂಬ ಸೂಪರಾಗಿದೆ, ಘಮ ಘಮ ಅಂತ ಸ್ಮೆಲ್ ಕೂಡ ಬರ್ತಾ ಉಂಟು. ನೀವು ಕೂಡ ಒಮ್ಮೆ ಟ್ರೈ ಮಾಡಿ, ಮತ್ತು ಕಮೆಂಟ್ ಮತ್ತು ಲೈಕ್ ಮಾಡಲಿಕ್ಕೆ, ಶೇರ್ ಮಾಡಲಿಕ್ಕೆ ಮರಿಬೇಡಿ. ಟಿಲ್ ದೆನ್ ಬಾಯ್, ಟೇಕ್ ಕೇರ್.